ಸೀಟ್ ನಮಗೆ ಕೊಡ್ತಾರೆ ಅಂತೇಳಿ ಯಾವಾಗ ಮೈಸೂರು ಸೋತರು, ಯಾವಾಗ ಡಿ.ಕೆ. ಶಿವಕುಮಾರ್ ತಮ್ಮ ಸೋತರು, ಯಾವಾಗ ಶಿವರಾಜ್ ಕುಮಾರ್ ಮನೆಯವರು ಗೀತಾ ಶಿವರಾಜ್ ಕುಮಾರ್ ಸೋತರು, ಯಾವಾಗ ಮಂತ್ರಿಗಳ ಮಕ್ಕಳು ಸ್ವಸ್ತಿಗಳು ಸೋತರು, ಇಲ್ಲ ಸೇಡನ್ನು ತೀರ್ಸ್ಕೋಬೇಕು ರಾಜ್ಯದ ಜನರಿಗೆ ಅಂತೇಳಿ ಇವತ್ತು ಹೆಚ್ಚು ಮಾಡ್ತಕ್ಕಂಥ ಕೆಲಸ, ಹೊರೆ ಹಾಕ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಕೂಡ ಇವತ್ತು ಭಾವಿಸ್ತೇನೆ. ಆದ್ಮೇಲೆ ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ ಅಂತಕ್ಕಂಥದ್ದು, ಆಡಳಿತ ಸತ್ತೋಗಿದೆ ಅಂತಕ್ಕಂಥದ್ದು ಎಲ್ಲ ಜನರು ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು 1000ಕ್ಕಿಂತ ಹೆಚ್ಚು ಜನ ರೈತರು ಕಳೆದ 1 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬರಗಾಲದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ 1000ಕ್ಕಿಂತ ಹೆಚ್ಚು ಜನ ರೈತರು. ಆದ್ರೆ ಕೇಂದ್ರದ ಹಣ ನಿರೀಕ್ಷೆ ಮಾಡ್ಕೊಂತ ಕೂತ್ಕೊಂಡ್ರು, ಕೇಂದ್ರದಲ್ಲಿ ಹಣ ಬಿಡುಗಡೆ ಮಾಡಿ, ಕೇಂದ್ರದ ಹಣ ಬಿಡುಗಡೆ ಮಾಡಿ ಅಂತೇಳಿ. ಆದ್ರೆ ಕೇಂದ್ರ ಸರ್ಕಾರ 3000 ಕೋಟಿ ಹಣ ಕೊಟ್ರೆ ಒಂದೇ ₹1 ಹಣನ ರೈತರ ಖಾತೆಗೆ ಜಮಾ ಮಾಡಲಿಲ್ಲ, ಒಂದೇ ₹1 ಹಣ ಖಾತೆಗೆ ಜಮಾ ಮಾಡಲಿಲ್ಲ. ಹಾಗಾದ್ರೆ ನೀವು ರೈತ ಪರವಾಗಿ ಇರ್ತಕ್ಕಂಥವ್ರ, ನೀವು ಕಾರ್ಮಿಕ ಪರವಾಗಿ ಇರ್ತಕ್ಕಂಥವ್ರ, ಆ ರೈತರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ರೈತರಿಗೆ ₹1 ಪರಿಹಾರ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಆಗ್ಲಿಲ್ಲ ಅಂತಕ್ಕಂಥದನ್ನ ನೀವು ನೆನಪು ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಜೊತೆಗೆ ಈ ಜಿಲ್ಲೆಯಲ್ಲಿ ಆಡಳಿತ ಸತ್ವವಾಗಿರ್ತಕ್ಕಂಥದ್ದು, ತಾಲೂಕಿನಲ್ಲಿ ಆಡಳಿತ ಸತ್ವವಾಗಿರ್ತಕ್ಕಂಥದ್ದು ಕಾಣ್ತಾ ಇದ್ವಿ. ಆಡಳಿತ ವ್ಯವಸ್ಥೆ ಅನ್ನೋದೇ ಇಲ್ಲ ಅಂತಕ್ಕಂಥದ್ದು ಕಾರಣ ಸಾಗರದಲ್ಲಿ ಆಸ್ಪತ್ರೆಗೆ ಹೋದ್ರೆ ಗೊತ್ತಾಗುತ್ತೆ. ಆಸ್ಪತ್ರೆಯಲ್ಲಿ ಹೋದ್ರೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಾ ಇಲ್ಲ. ಬೆಂಗಳೂರು ಜ್ವರದಲ್ಲಿ ಗರಳುತ್ತಾ ಇದ್ದಾರೆ. ನೀವೇನ್ ಕೊಟ್ಟಿದ್ದೀರಿ ಅಂದ್ರೆ ಇಡೀ ಸಾಗರ ಗಪ್ಪಿ ನಾಡ್ತಾ ಇದೆ. ಅದಕ್ಕೆ ಶಾಸಕರು ನೇರವಾದ ಕಾರಣ, ಇವತ್ತು ಜಿಲ್ಲಾಧಿಕಾರಿಗಳು ನೇರವಾದ ಕಾರಣ, ಕಮಿಷನರ್ ನೇರವಾಗಿ ಕಾರಣರಾಗಿದ್ದಾರೆ. ಕಾರಣ ಆಡಳಿತದಲ್ಲಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ತಾವು ಇವತ್ತು ಚುನಾಯಿತ ಪ್ರತಿನಿಧಿಗಳನ್ನ ಅಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥದ್ದು, ಕಳೆದ 1 ವರ್ಷದಿಂದ ನಗರಸಭೆಗೆ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ನಿಮ್ ಹಣೆ ಬರಕ್ಕಾಗ್ಲಿಲ್ಲ. 100ಕ್ಕಿಂತ ಹೆಚ್ಚು ನಗರಸಭೆಯಲ್ಲಿ ಅಧ್ಯಕ್ಷರುಗಳಿಲ್ಲ ಅಂತಕ್ಕಂಥದನ್ನ ನೀವು ನೆನಪು ಮಾಡ್ಕೋಬೇಕು. 100ಕ್ಕಿಂತ ಹೆಚ್ಚು ರಾಜ್ಯದ ನಗರಸಭೆಗಳಲ್ಲಿ, ಪಟ್ಟಣ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷಗಳೇ ಇಲ್ಲ. ಕಾರಣ ಅದೇ ಶಾಸಕರಿಗೆ ಒಂದೇ ₹1 ಹಣನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡೋಂಥದ್ದಾಗ್ಲಿಲ್ಲ. ₹1 ಹಣ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಒಂದು ಕಾಮಗಾರಿ ಹೇಳ್ಬೇಕು, ರಮೇಶ್ ಅವರು ಪಾಪ ಆಗಿ ರಿಟೈರ್ಡ್ ಆದವರು, ನಮ್ಮ ಇಂಜಿನಿಯರ್ ಆಗಿ ರಿಟೈರ್ಡ್ ಆದವರು, ವಿಶೇಷ ಅಧಿಕಾರಿಯಾಗಿ ಶಾಸಕರಿಗೆ ನೇಮಕ ಆಗಿದ್ದಾರೆ. ಅವ್ರು ಹೇಳ್ಬೇಕು, ಪಟ್ಟಿ ಓದ್ಬೇಕು, ಯಾವ್ಯಾವ್ದು ಹಣ ಸರ್ಕಾರ ಬಂದ ಮೇಲೆ, ಶಾಸಕರ ಆದ್ಮೇಲೆ ನೀವು ರಿಲೀಸ್ ಮಾಡಿದ್ರಿ ಅಂತಕ್ಕಂಥದನ್ನ ಪಟ್ಟಿನ ಸಾಗರದ ಜನರ ಮುಂದೆ ಓದಿ ಹೇಳ್ಬೇಕು. ನೀವು ಒಂದೇ ₹1 ಹಣನ ಸಾಗರ ಪಟ್ಟಣಕ್ಕಾಗ್ಲಿ ಹಳ್ಳಿಗಾಗ್ಲಿ ನಿಮ್ಮ ಹತ್ರ ಕೊಡಕ್ ಸಾಧ್ಯ ಆಗ್ಲಿಲ್ಲ. ಒಂದು ವಿರೋಧ ಸಹಿತ ದಂಡ ಇದು ನೀವು ಅರ್ಥ ಮಾಡ್ಕೋಬೇಕಲ್ಲ. ಶಾಸಕರು ನೀವು ಯಾಕೆ ಆಗಿದ್ದೀರಿ ಅಂತಕ್ಕಂಥದನ್ನ ನೆನಪು ಮಾಡ್ಕೋಬೇಕಲ್ಲ. ಮಂತ್ರಿಗಳು ಯಾಕೆ ಆಗಿದ್ದೀರಿ ಅಂತಕ್ಕಂಥದನ್ನ ನೆನಪು ಮಾಡ್ಕೋಬೇಕಲ್ಲ. ನೀವು ಒಂದು ಶಾಲೆ ಬಿಲ್ಡಿಂಗಿಗೆ ರಿಪೇರಿ ಮಾಡಕ್ ನಿಮ್ಮ ಹತ್ರ ಸಾಧ್ಯ ಆಗಿಲ್ಲ. ಮಾನ್ಯ ಮಂತ್ರಿಗಳಿಗೆ ಒಂದು ಶಾಲೆಗೆ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಒಬ್ಬ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಿಮಗೆ ಎಲ್ಲ ಅತಿಥಿ ಶಿಕ್ಷಕರ ಮೇಲೆ ನಡೀತಾ ಇದೆ. 44,000 ಶಿಕ್ಷಕರ ಕೊರತೆ ಇದೆ. ನಿಮಗೆ ಒಬ್ಬ ಅತಿಥಿ ಶಿಕ್ಷಕನ ನೇಮಕ ಮಾಡೋದಕ್ಕೆ ಮಾನ್ಯ ಮಂತ್ರಿಗಳಿಗೆ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥದನ್ನ ನಾವು ನೆನಪು ಮಾಡ್ಕೋಬೇಕು. ಹಾಗಾಗಿ ಇಡೀ ಶಿಕ್ಷಣ ವ್ಯವಸ್ಥೆ ಇವತ್ತು ಕುಳ್ಗೆಟ್ಟು ಹೋಗಿದೆ. ಇವತ್ತು ಇಡೀ ಆಡಳಿತ ವ್ಯವಸ್ಥೆ ಕುಳ್ಗೆಟ್ಟು ಹೋಗಿದೆ. ಈ ಎಲ್ಲ ವ್ಯವಸ್ಥೆಗೆ ಇವತ್ತು ಸರ್ಕಾರ ಕಾರಣ ಆಗಿದೆ ಅಂತಕ್ಕಂಥದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಬಂಧುಗಳೇ, ಬೇಗ ಹೊರಬೇಕು ಅಂತ ಹೇಳಿ ರಾಜ್ಯದ ಜನ ಭಾವಿಸಿದ್ದಾರೆ. ಈಗಾಗಲೇ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ಇಡೀ ರಾಜ್ಯದ ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ. ಅದಕ್ಕೆ ಉತ್ತರವಾಗಿ ಇವತ್ತು ಸಾಂಕೇತಿಕವಾಗಿ ಸಾಗರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನ, ಹೋರಾಟವನ್ನ, ಬೆಲೆ ಏರಿಕೆ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅನಿವಾರ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ. ಈ ಸರ್ಕಾರ ಕೊಟ್ಟ ಭಾಗ್ಯ ಏನು ಅಂದ್ರೆ, ಹಳ್ಳಿ ಒಳಗೆ ಏನು ಬಗರಕ್ಕುಂ ಮಾಡ್ಕೊಂಡಿರ್ತಕ್ಕಂಥ ರೈತರು ಏನಿದ್ದಾರೆ, ಮನೆ ಕಟ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಮೊನ್ನೆ ಚುನಾವಣೆಯಲ್ಲಿ ಓಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣದಿಂದ, ಮೊನ್ನೆ ಚುನಾವಣೆಯಲ್ಲಿ
ಓಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣದಿಂದ ಅವ್ರದ್ದೆಲ್ಲ ತಹಸೀಲ್ದಾರ್ನ ಅಧಿಕಾರಿಗಳನ್ನ ಕಳಿಸಿ ಅವ್ರನ್ನ ತೆರವುಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಿದ್ದಾರೆ. ಮುಂದಿನ ದಿವಸದಲ್ಲಿ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಸಾಗರದ ಬಿಜೆಪಿ ಮಾಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಖಂಡಿತವಾಗಿಯೂ ಸಹಿತ ಆ ರೈತರ ಪರವಾಗಿ ನಾವಿದ್ದೇವೆ, ಆ ಬಗಲಕು ಮಾಡ್ಕೊಂಡಿರ್ತಕ್ಕಂಥ ರೈತರ ಪರವಾಗಿ ನಾವಿದ್ದೇವೆ. ಅವರಿಗೆ ಹಕ್ಕುಪತ್ರ ಕೊಡೋದುವರೆಗೂ ಸಹಿತ ಮುಂದಿನ ದಿವಸದಲ್ಲಿ ತಾಲೂಕು ಆಫೀಸ್ ಎದುರುಗಡೆ ನಿರಂತರವಾದಂತಹ ಹೋರಾಟವನ್ನ ಮಾಡ್ತಕ್ಕಂಥದ್ದಾಗುತ್ತೆ ಅನ್ನೋ ಮಾತನ್ನ ಧೈರ್ಯವನ್ನ ಆ ರೈತ ಸಮುದಾಯಕ್ಕೆ ಹೇಳೋದಕ್ಕೆ ಬಯಸ್ತೇನೆ. ಇಷ್ಟೇ ಕೆಲಸ ಆಗಿದೆ, ಇದೇ ಕೆಲಸ ಬಿಟ್ಟರೆ ಶಾಸಕರು ತಾನು ಇದೀನಿ ಅಂತ ಹೇಳಿ ಜನರಿಗೆ ಗೊತ್ತಾಗಬೇಕಲ್ಲ, ಅಭಿವೃದ್ಧಿ ಮಾಡಿ ತೋರಿಸ್ಬೇಕಿತ್ತು, ಅದು ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ತನ್ನ ಇರುವಿಕೆಯನ್ನ ತೋರಿಸೋದು ಯಾವ ರೀತಿ ಅಂದ್ರೆ ಬೇಲಿ ತಗ್ಸೋದ್ರ ಮೂಲಕ, ಬೇರೆಯವರಿಗೆ ತೊಂದರೆ ಕೊಡೋದ್ರ ಮೂಲಕ, ಬೇರೆಯವ್ರ ಮೇಲೆ ಎಫ್ಐಆರ್ ಹಾಕೋದ್ರ ಮೂಲಕ, ಬೇರೆ ತಹಸೀಲ್ದಾರಿಂದ ಎಫ್ಐಆರ್ ಹಾಕ್ಸೋದ್ರ ಮೂಲಕ, ಅವ್ರ ಗಾಡಿ ಹಿಡಿಸೋದ್ರ ಮೂಲಕ, ಈ ರೀತಿ ತೊಂದರೆ ಕೊಡೋದ್ರ ಮೂಲಕ ಶಾಸಕ ನಾನೂ ಇದೀನಿ ಅನ್ನೋ ಇರುವಿಕೆಯನ್ನ ತೋರಿಸ್ತಿದ್ದಾನೆ. ನಾಚಿಕೆ ಆಗಬೇಕು.